Welcome back before ring and after ring episode number I don't remember. So today's topic is how to reduce tattoo pain. ನಾನು ನಿಮಗೆ ಯಾವ ಥರದ್ದು ಕ್ರೀಮ್ ಆಯಿಂಟ್ಮೆಂಟ್ ಆರ್ ಮಾತ್ರೆಗಳು ಸಜೆಸ್ಟ್ ಮಾಡ್ತಿಲ್ಲ. ನೋ ಬ್ರೋ ನೋ. ಸೀದಾ ಟಾಪಿಕಿಗೆ ಬರೋಣ. 5 ರೀಸನ್ ಹೇಗೆ ನಾವು ಟ್ಯಾಟೂ ಪೇನ ರಿಡ್ಯೂಸ್ ಮಾಡ್ಬೋದು. ಫಸ್ಟ್ ಒನ್ ವೆರಿ ಸಿಂಪಲ್, ಪ್ರಾಪರ್ ಸ್ಲೀಪ್. ಎಸ್, ಸ್ಲೀಪ್ ನಿಮ್ಮದು ಪ್ರಾಪರ್ ಆಗಿದ್ರೆ ನೀವು ಎಂಗ್ಸೈಟಿ, ಸ್ಟ್ರೆಸ್, ಟೆನ್ಸ್ ಆ ಥರ ಫೀಲ್ ಆಗಲ್ಲ. ಸೊ ಟೇಕ್ ಅ ಗುಡ್ ಅಮೌಂಟ್ ಆಫ್ ಸ್ಲೀಪ್, ಅಟ್ ಲೀಸ್ಟ್ 8 to 9 hours. ಸೆಕೆಂಡ್, ವೈಲ್ ಡೂಯಿಂಗ್ ಟ್ಯಾಟೂ ಪ್ರಾಪರಾಗಿ ಊಟ ಮಾಡಿ. ಲೈಕ್ ಅಟ್ ಲೀಸ್ಟ್ 2 hours 1 hour ಬಿಫೋರ್ ನೀವು ಲಂಚ್, ಬ್ರೇಕ್ಫಾಸ್ಟ್, ಡಿನ್ನರ್ ಏನೋ ಒಂದು ತಿಂದಿರಬೇಕು. ಬಿಕಾಸ್ ಯಾವಾಗ ನಮ್ಮ ಬಾಡಿಯಲ್ಲಿ ಫುಡ್ ಇರಲ್ಲ, ಪ್ರಾಪರಾಗಿ ಎನರ್ಜಿ ಇರಲ್ಲ, ಸೊ ನಾವು ಲೋನು ಆಗ್ತೀವಿ, ಹಾಗೆ ನಮಗೆ ಪೇನ್ ಟಾಲರೇಷನು ಅಷ್ಟೊಂದು ಇರಲ್ಲ. ಜೊತೆಗೆ ನಿಮಗೆ ಲೋ ಬಿ ಪಿ ಆಗೋ ಚಾನ್ಸಸ್ ಇರ್ತವೆ. ಆ ಟೈಮಲ್ಲಿ ನಿಮಗೆ ತಲೆ ಸುತ್ತಾಗೋದು ಅಂಥದ್ದು ಆಗ್ತವೆ. ಸೊ ಬೆಟರ್ ಟೇಕ್ ಗುಡ್ ಫುಡ್ ಆ್ಯಂಡ್ ನಾಟ್ ಫ್ಯಾನ್ಸಿ ಫುಡ್, ಟೇಕ್ ಡೀಸೆಂಟ್ ಫುಡ್. ಥರ್ಡ್, ನೋ ಕ್ಯಾಫೇನ್. ಲೈಕ್ ಕ್ಯಾಫೇನ್ ಎವ್ರಿ ಟೈಮ್ ಲೈಕ್ ನೆಸೆಸಿಟಿ ಇರಲ್ಲ. ಬಿಕಾಸ್ ಕ್ಯಾಫೇನ್ ನಮ್ಮ ಬಾಡಿಯಲ್ಲಿ ಸ್ಟ್ರೆಸ್ ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ನಮ್ಮ ಎನರ್ಜಿನ ಸಡನ್ನಾಗಿ ರಿಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಬೆಟರ್ ಟೇಕ್ ಸಮ್ ಫ್ರೆಶ್ ಜ್ಯೂಸ್, take chocolates, whatever you want, but don't take caffeine. Stay hydrated. So while session ಕೂಡ ವಾಟರ್ ಕುಡಿತಾ ಇರಿ. ಬಿಕಾಸ್ ಡಿಹೈಡ್ರೇಷನು ಕೂಡ ನಿಮ್ಮ ಬಾಡಿ ಲೈಕ್ ಕ್ಲಮ್ಸಿ ಮಾಡುತ್ತೆ ಆ್ಯಂಡ್ ಟ್ಯಾಟೂ ಮಾಡಬೇಕಾದ್ರೆ ನಿಮ್ಗೆ ಪೇನು ಜಾಸ್ತಿ ಆಗುತ್ತೆ. ಆ್ಯಂಡ್ ಹೈಡ್ರೇಟ್ ಸ್ಕಿನ್ ಮೇಲೆ ಟ್ಯಾಟೂ ಮಾಡೋದು ಫೀಲೇ ಬೇರೆ ಥರ ಇರುತ್ತೆ. ಇವನ್ ನಿಮ್ಮ ಪೇನು ತುಂಬ ಕಮ್ಮಿ ಆಗುತ್ತೆ. ಫಿಫ್ತ್, ನಾಟ್ ದ ಲೀಸ್ಟ್ ಬಟ್ ಸ್ಟೇ ಕಾಮ್. ಫೋಕಸ್ ಆನ್ ಯುವರ್ ಬ್ರೆತ್. ಟ್ಯಾಟೂ ಇನ್ ಕೇಸ್ ನೀವು ಜಾಸ್ತಿ ಸ್ಟ್ರೆಸ್ ಆಗಿ ಲೈಕ್ ಬಾಡಿನ ಟೈಟಾಗಿ ಇಟ್ಕೊತೀರಾ, ಉಸಿರು ಹಿಡ್ಕೊಳಕ್ಕೆ ಸ್ವಲ್ಪ ಯೋಚನೆ ಮಾಡ್ತೀರಾ, ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ನೀವು ಫೀಲ್ ಫ್ರೀ ಆಗಿರ್ತೀರಾ ಅಷ್ಟು ನಿಮಗೆ ಪೇನ್ ಕಮ್ಮಿ ಆಗುತ್ತೆ. ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮೈ ನೇಮ್ ಈಸ್ ಸಲೋನಿ ಶರ್ಮಾ ಆ್ಯಂಡ್ ಐ ಆಮ್ ಯೋರ್ ಟ್ಯಾಟೂ ಆರ್ಟಿಸ್ಟ್. ಬಾಯ್.